Hi guys, welcome back to our YouTube channel. ಹೆಂಗದಿರೆಲ್ಲರೂ? ಐ ಹೋಪ್ ನೀವು ಆರಾಮದಿರಂತ ಅನ್ಕೊಂತೀವಿ. ನಾವು ಮಸ್ತ್ ಅದೀವಿ. ಬರ್ರಿ ಇವತ್ತಿನ ವಿಡಿಯೋ ಏನು ಹೆಂಗೆ ಅಂತ ನೋಡೋಣಂತ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಾನು ಅವರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ಇಬ್ಬರು ಕುಂತು ಚಹಾ ಕುಡಿಯತ್ತಿದ್ವಿ. ಆಮೇಲೆ ಇವತ್ತು ಮನ್ನೆತ್ತಿನ ಅಮಾಸಿ ಅಲ್ಲ, ಹಾಗಾಗಿ ಆ ಕಡೆ ಬಾಕ್ಲದ್ದು ಈ ಕಡೆ ಬಾಕ್ಲದ್ದು ಎಲ್ಲನೂ ಕಸ ಎಲ್ಲ ಗುಡಿಸ್ಕೊಂಡು ನೀರೆಲ್ಲ ಹಾಕ್ಕೊಂಡಿದ್ದೆ. ಅದು ಒಣಗಿದ ಮೇಲೆ ಅರಿಶಿನ ಹಚ್ಚತ್ತಿದ್ದೆ, ಅಮಾಸಿ ಬೇರೆ ಅಲ್ಲ. ಸೊ ಹಂಗಾಗಿ ಅರಿಶಿನ ಅದನ್ನೆಲ್ಲ ಹಚ್ಚಿ ಆ ಕಡೆ ಈ ಕಡೆ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡತ್ತಿದ್ದೆ. ಅವರು ಡ್ಯೂಟಿಗೆ ಹೋದರು. ನೋಡಿರಿ ಸಾಂಗ್ಸ್ ಯಾವ್ಯಾವ ಹಾಕಿನಿ ಅಂತ ನಿಮಗೂ ಕೇಳಿಸ್ತೈತಿ, ಬಟ್ ಕಾಪಿರೈಟ್ ಬರುತ್ತೆ, ಜಾಸ್ತಿ ಹಾಕಲ್ಲ. ಎಲ್ಲ ಅರಿಶಿನ ಅದು ಹಚ್ಚಿ ರಂಗೋಲಿ ಎಲ್ಲ ಹಾಕಿದ್ದಾಯ್ತು. ಈ ಥರ ಆಗಿತ್ತು. ಹೆಂಗೆ ಅನ್ನಿಸ್ತು ನಿಮ್ಗೆ ಹೇಳ್ರಿ. ಮತ್ತು ತರಕಾರಿ ಅವನ್ನೆಲ್ಲ ತೊಗೊಂಬಂದಿತ್ತು, ಮತ್ತು ಅವನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಬಾಕ್ಸಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಫಸ್ಟ್ ನಾನು ತರಕಾರಿ ತಂದಮೇಲೆ ಕೆಲಸ ಮಾಡೋದು ಅದನ್ನು ಎಲ್ಲನೂ ಕ್ಲೀನಾಗಿ ಸೋಸ್ಕೊಂಡು, ಮೆಣಸಿನ್ಕಾಯಿ ಆಗಲಿ, ಕೊತ್ತಂಬರಿ ಆಗಲಿ, ಕರಿಬೇವು ಆಗಲಿ ಎಲ್ಲನೂ ತೊಳ್ಕೊಂಡು ಗಾಳಿಗೆ ಆರಕ್ಕೆ ಬಿಟ್ಟು ಆಮೇಲೆ ಬಾಕ್ಸಲ್ಲಿ ಹಾಕಿಡ್ತೀನಿ. ಅಂದ್ರೆ ಅವು ಕೊಳೆಯಂಗಿಲ್ಲ. ಇಲ್ಲಾಂದ್ರೆ ಹಂಗೆ ನೀವು ತೊಳೆದಿಟ್ಬಿಟ್ರಿ ಅಂದ್ರೆ ಕೊಳಿತೈತಿ. ಇವತ್ತು ಮಣ್ಣೆತ್ತಿನ ಅಮಾಸೆ ಆಗಿರೋದ್ರಿಂದ ಮಣ್ಣಿಂದ ಎತ್ತು ಮಾಡ್ಬೇಕಂತಾರೆ. ನಾ ಎವ್ರಿ ಇಯರು ಮಾಮೂಲಿ ಶಾಪ್ ಒಳಗೆ ಮಾಡಿಟ್ಟಿರ್ತಾರಲ್ಲ ಅವ್ನು ತೊಗೊಂಬಂದು ಪೂಜೆ ಮಾಡ್ತಿದ್ದೆ. ಯಾಕೋ ನನಗೆ ಈ ಸಾರಿ ನಾನೇ ಮಾಡಬೇಕು ಮಣ್ಣು ತೊಗೊಂಬಂದು ಅಂತಂದು ಅನ್ನಿಸ್ತು. ಅದಕ್ಕೆ ಹಾಗಾಗಿ ರೆಡಿ ಮಾಡತ್ತಿದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಮಣ್ಣು ನಾವು ಊರ ಕಡೆ ಎಲ್ಲ ಹೋಗಿ ಹೊಲದಾಗೆಲ್ಲ ಹೋಗಿ ಫ್ರೀಯಾಗಿ ತರ್ತಿದ್ವಿ. ಬಟ್ ಇಲ್ಲೇ ಒಂದು ₹30 ಏನೋ ಕೊಟ್ಟೆ ನಾನು ಮಣ್ಣು ನರ್ಸರಿಗೆ ಹೋಗಿ. ತುಳಸಿ ಗಿಡ ಅದೇನೂ ಇರಲಿಲ್ಲಲ್ಲ. ನನ್ನ ಶಾರ್ಟ್ ವೀಡಿಯೋ ನೋಡಿದ್ರಿ ಅನಿಸುತ್ತೆ, ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತಿತ್ತು. ತುಳಸಿ ಗಿಡ ಅದು ತೊಗೊಂಡು ಅದಕ್ಕೆ ಹಚ್ಚಿ ಅದ್ರ ಜೊತೆಗೆ ಮಣ್ಣು ಎಲ್ಲ ತೊಗೊಂಬಂದಿದ್ದೆ. ಈ ಸರಿ ನಾನು ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹುಟ್ಟಿಷ್ಟು ದೊಡ್ಡಕ್ಕಾದರೂ ಫಸ್ಟ್ ಟೈಮ್ ನಾನು ಈ ಥರ ಬಸವಣ್ಣ ಕ್ಲೇ ಐಟಮ್ಸ್ ಮಾಡಿದ್ದು ಅಂತಂದ್ರೆ. ಕ್ಲೇ ಐಟಮ್ಸ್ ಅಂದರೆ ಇವಾಗ ಮಾಮೂಲಿ ಆಟ ಆಡೋ ಆಟಿಕೆ ಸಾಮಾನು ಅವು ಇರ್ತಾವಲ್ಲ, ಅದನ್ನು ಮಾಡ್ತಿದ್ದೆ. ಬಟ್ ಬಸವಣ್ಣ ಮಾಡಿದ್ದು ಫಸ್ಟ್ ಟೈಮ್. ನೋಡೋಣ ಈ ಸತಿ ಹೆಂಗಿರುತ್ತಂತ ನಾನು ಮಾಡಿ ಪೂಜೆ ಮಾಡಿದ್ದಾಯಿತು. ಆಮೇಲೆ ಅಡುಗೆ ಏನೇನು ಮಾಡಿತ್ತು ಅಂದ್ರೆ, ಬದನೇಕಾಯಿ ಪಲ್ಯ, ಹೋಳ್ಗೆ, ರೈಸ್, ಕಟ್ಟಿನ ಸಾರು, ಇವು ಮಾಮೂಲಿ ನಮ್ಮ UK ಸ್ಟೈಲ್ ಒಳಗೆ ಏನೇನು ಮಾಡ್ತಾರೆ ಎಲ್ಲನೂ ಮಾಡಿದ್ದಾಗಿತ್ತು. ಆಮೇಲೆ ಅದು ಸೊಟ್ಟ ಆಗಲಿ ಏನೋ ಆಗಲಿ ಮತ್ತೊಂದಾಗಲಿ ನಾವೇ ಮಾಡಿ ಪೂಜೆ ಮಾಡೋದಿರುತ್ತಲ್ಲ, ಅದರೊಳಗಿನ ತೃಪ್ತಿ ಎದರಲ್ಲೂ ಸಿಗಂಗಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಸೊ ಹಂಗಾಗಿ ನಾನು ಪ್ರಿಪೇರ್ ಮಾಡಿಕೊಂಡು ಮಾಡಿದ್ದಾಯಿತು. ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲನೂ ಒಂದೇ ಸತಿ ಎಲ್ಲ ಕಟ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಮಾಡಿಕೊಂಡು ಅವ್ನು ತೊಳೆದಿಟ್ಟಿದ್ದಾಯಿತು. ಅದಾದಮೇಲೆ ಇಲ್ಲಿ ಎದಕ್ಕೆ ತೋರ್ಸಾತೀನಿ ಅಂದ್ರೆ, ನಂಗೆ ತಲೆ ಸ್ನಾನ ಮಾಡಿದ ತಕ್ಷಣ ಅದು ಕಣ್ಣೆಲ್ಲ ರೆಡ್ ಆಗ್ತೈತಿ. ಹಾಗಾಗಿ ನಾನು ನೋಡಿಕೊಂಡು ಅದಕ್ಕೆ ನಿಮಗೂ ತೋರ್ಸಾತಿದ್ದೆ. ನೋಡ್ರಿ, ಅದು ಇನ್ನೂ ಈ ಕಡಿಮೆ ಆಗೈತಿ, ಭಾಳ ಹೊತ್ತಾಯ್ತಲ್ಲ. ಹಗ್ಗ ಬಂದ ಫುಲ್ಲು ರೆಡ್ಡಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ದೇವ್ರ ಪೂಜೆ ಎಲ್ಲ ನಾನು ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಆದರೆ ನನಗೆ ಸಿಂಪಲ್ ಆಗಿದ್ದರೂ ನನಗೆ ತೃಪ್ತಿ ಅನ್ನಿಸ್ತು ಇವತ್ತು, ಯಾಕಂದ್ರೆ ನಾನೇ ಮಾಡ್ಕೊಂಡಿದ್ನಲ್ಲ. ಹಾಗಾಗಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ಇದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.